ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನನ್ನ ಧ್ವನಿಯಲ್ಲಿ ಬದುಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನಾನು ನಿಮ್ಮ ಕಿರಣ್ ಪಿ ಕೌಶಿಕ್. ನಾವು ಮನುಷ್ಯರು ಜೀವನದಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಗೋಜಲ್ಲೇ ಅರ್ಧ ಬದುಕನ್ನು ಕಳೆದು ಬಿಡ್ತೀವಿ. ನಾನು ನೋಡಿರೋ ಮಟ್ಟಿಗೆ ಅವರು ಮಾಡೋ ಕೆಲಸದಲ್ಲಿ ಅವರಿಗೆ ತೃಪ್ತಿ ಕಂಡುಕೊಂಡಿರೋರು ಬಹಳ ಕಡಿಮೆ ಜನ. ಯಾಕೆ ಹೀಗಾಗತ್ತೆ ಅಂತ ಯೋಚನೆ ಮಾಡಿದಾಗ ಅದು ಜವಾಬ್ದಾರಿ ಅಥವಾ ಸದ್ಯಕ್ಕೆ ಖರ್ಚಿಗೆ ಸಾಕು ಅನ್ನೋದೇ ಆಗಿರುತ್ತೆ. ಅವರವರ ಕನಸುಗಳನ್ನು 90% ಜನ ತುಳಿದು ಹಾಕಿಬಿಟ್ಟಿರ್ತಾರೆ. ಇನ್ನು ಕೆಲವರಿಗೆ ತಾವು ಏನು ಮಾಡ್ತಿದ್ದೀವಿ ಅನ್ನೋ ಕ್ಲಾರಿಟಿ ಕೂಡ ಇರಲ್ಲ. ಮನುಷ್ಯ ಕನಸು ಕಾಣಬೇಕು, ತನ್ನ ಪ್ರತಿಭೆನ ಜನಕ್ಕೆ ತೋರಿಸೋದಕ್ಕೆ ನಾನಾ ರೀತಿಯಿಂದ ಪ್ರಯತ್ನ ಮಾಡಬೇಕು, ಕಷ್ಟ ಬೀಳಬೇಕು. ಬಟ್ ಯಾವುದೇ ಕಾರಣಕ್ಕೂ ಅಡ್ದಾರಿ ಹಿಡಿಯೋಕ್ಕೆ ಹೋಗಬಾರ್ದು. ಹೆಚ್ಚಾಗಿ ತಾಳ್ಮೆ ಇರಬೇಕು. ಉದಾಹರಣೆಗೆ, ನಾವು ನೆಟ್ಟಂತಹ ಗಿಡ ನಾಳೆನೇ ಮರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ಅದಕ್ಕೆ ಪೋಷಣೆ ಮಾಡಬೇಕು. ಹಾಗೆ ಪ್ರತಿನಿತ್ಯ ನಮ್ಮ ಶ್ರಮ, ನಮ್ಮ ಪ್ರತಿಭೆಯು ಹೊರಬರಲಿಕ್ಕೆ ಪ್ರಮುಖ ಅಂಶ ಆಗತ್ತೆ. ಚೆನ್ನಾಗಿ ಓದಿ ಒಳ್ಳೆ ಅಂಕ ಪಡ್ಕೊಂಡು ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡೋದಿದ್ದೇ ಇದೆ. ನಿಮ್ಮ ಪ್ಯಾಷನ್ ಏನು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಹಾರ್ಡ್ ವರ್ಕ್ ಮಾಡಿ. ಬಹುಶಃ ನಾವೆಲ್ಲ ಚಿಕ್ಕವರಿದ್ದಾಗ ಯಾರಾದರೂ ಬಂದು ದೊಡ್ಡವನಾದ್ಮೇಲೆ ಏನಪ್ಪ ಆಗ್ತೀಯಾ ಅಂದರೆ, ನಾನು ಪೊಲೀಸ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ ಅಂತ ಉತ್ತರ ಕೊಡ್ತಾ ಇದ್ವಿ. ಈ ಥರ ಒಂದು ಮೊಳಕೆ ಬೆಳೆದಾಗ ಅದನ್ನು ದೊಡ್ಡವ್ರು ಆಗ್ತಾ 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 ನಾವು ಕಿತ್ತು ಬಿಸಾಕ್ ಹಾಕಿದ್ದೀವಿ. ನಾವೆಷ್ಟು ಜನ ಚಿಕ್ಕ ವಯಸ್ಸಿನಲ್ಲಿ ಅಂದ್ಕೊಂಡು ಕೆಲಸನೇ ಈಗ ಮಾಡ್ತಾ ಇದ್ದೀವಿ. ಅದನ್ನು ನಾವು ನನ್ಸು ಮಾಡ್ಕೊಳ್ಳೋದಕ್ಕೆ ಯಾವ ಥರ ಪ್ರಯತ್ನ ಪಡ್ತಾ ಇದ್ದೀವಿ? ನಿಜಕ್ಕೂ 5-6% ಜನಗಳು ಇರ್ಬೋದೇನೋ. ಒಬ್ಬೊಬ್ಬರಿಗೆ ಇಂಥ ಕೆಲಸನೇ ಮಾಡಬೇಕು ಅನ್ನೋ ಪ್ಯಾಷನ್ ಇರೋದಿಲ್ಲ. ಅಂತಹ ವ್ಯಕ್ತಿಗಳನ್ನು ಕೂಡ ನಾನು ನೋಡಿದ್ದೀನಿ. ಅವರಿಗೆ ತಮ್ಮ ಬದುಕನ್ನು ಹೇಗೋ ನೆಮ್ಮದಿಯಿಂದ ನಡ್ಸ್ಕೊಂಡು ಹೋದರೆ ಸಾಕು ಅನ್ನೋ ಭಾವನೆ ಇರುತ್ತೆ. ಖಂಡಿತ ಅದು ತಪ್ಪಲ್ಲ. ಆ ವ್ಯಕ್ತಿಗೆ ನಾನು ನೆಮ್ಮದಿಯಾಗಿದ್ದೀನಿ, ನಾನು ಮಾಡೋ ಕೆಲಸದಲ್ಲಿ ತೃಪ್ತಿ ಇದೆ ಅಂತ ಅನ್ಸಿದ್ರೆ ಲೈಫನ್ನು ಎಕ್ಸಾಮಲ್ಲಿ ಅವನು ಪಾಸಾಗಿದ್ದಾನೆ ಅಂತ. ಹಾಗೆ ಮತ್ತೊಬ್ಬರ ಬದುಕನ್ನು ಕಂಡು ನನ್ನ ಬದುಕು ಕೂಡ ಹೀಗಿದ್ರೆ ಚಂದ ಅಲ್ವಾ ಅಂತ ಅನಿಸುತ್ತೆ. ಆವಾಗ ಒಂದು ಕ್ಷಣ ಹಿರಿಯರು ಹೇಳೋ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ವಾಕ್ಯ ಕೂಡ ನೆನಪಾಗತ್ತೆ. ಬೇರೆಯವರು ಬದುಕೋ ಲೈಫ್ ಸ್ಟೈಲ್ನ ನಾವು ಮೆಚ್ಕೋಬೋದು, ಆದರೆ ಅದನ್ನು ಬದುಕಿರೋ ಆ ವ್ಯಕ್ತಿಯ ಹಿಂದಿನ ಪರಿಶ್ರಮನ ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ. ಅದನ್ನು ನಾವು ಮಾಡೋಕ್ಕಾಗತ್ತಾ ಅನ್ನೋದನ್ನು ಥಿಂಕ್ ಮಾಡಿ ಆಸೆ ಪಟ್ಟರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ನೀವೇನಾದರೂ ಇಂಥದ್ದೇ ಆಗಬೇಕು ಅನ್ನೋ ಆಸೆ ಇದ್ದರೆ ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳಿ. ಆ ಫೀಲ್ಡಲ್ಲಿ ಗುರುತಿಸ್ಕೊಂಡಿರೋ ಸಜೆಷನ್ಸ್ನ ತೊಗೊಳ್ಳಿ. ಆಸೆಗಳಿಗೆ ಲಿಮಿಟ್ಸ್ ಇಲ್ಲ, ಆಸೆ ಪಡಿ, ಅದೇನು ತಪ್ಪಲ್ಲ. ಆ ಕನಸನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬೇಕಾಗಿರೋ ಪರಿಶ್ರಮನ ನೀವು ಪಡಲೇಬೇಕು. ಯಾವುದೇ ಕೆಲಸಕ್ಕೂ ಶಾರ್ಟ್ಕಟ್ ಇಲ್ಲ. ನಿಮ್ಮ ವಿಷನ್ ಸ್ಪಷ್ಟವಾಗಿರಲಿ. ಆಗ ನೀವು ಮಾಡೋ ಕೆಲಸದಲ್ಲಿ ಯಾಕೆ ಖುಷಿ ಇರಲ್ಲ? ಪ್ರಯತ್ನ ಬಿಡೋದು ಬೇಡ, ಕಷ್ಟಪಡೋಣ. ಹಾಗಂತ ನಮ್ಮ ಕನಸು ನನ್ಸಾದ್ಮೇಲೆ ಅದಕ್ಕೆ ಸಹಕರಿಸಿದಂತಹ ಯಾರನ್ನೂ ಕೂಡ ನಾವು ಮರಿಬಾರ್ದು. ಯಾಕಂದರೆ ನಮ್ಮೊಟ್ಟಿಗೆ ಅವ್ರು ಕೂಡ ಕನ್ಸ್ಕೊಂಡಿರ್ತಾರೆ. ಇಷ್ಟೆಲ್ಲ ಹೇಳೋಕ್ಕೆ ಬಹುಶಃ ನನಗೆ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಇನ್ನೂ ಚಿಕ್ಕವನು. ಆದರೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಮೊದಲ ಸಂಚಿಕೆಯಿಂದನೂ ಅಂದ್ಕೊಳ್ತಿದ್ದೆ. ತಪ್ಪಿದ್ರೆ ಹೊಟ್ಟೆಗೆ ಹಾಕೋಬೇಡಿ. ನಿಮ್ಮ ಆಸೆ ಕನಸುಗಳು ಪ್ಯಾಷನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ತಡವಾದರೂ ಪರವಾಗಿಲ್ಲ, ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ಮುಂದಿನ ಗುರಿ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವಾರ ಮತ್ತೊಂದು ವಿಷಯ ಇಟ್ಕೊಂಡು ನಿಮ್ಮನ್ನು ನನ್ನ ಧ್ವನಿಯ ಮುಖಾಂತರ ಭೇಟಿ ಆಗ್ತೀನಿ. ಏನಾದರೂ ಸಜೆಷನ್ಸ್ ಇದ್ದರೆ ಅಥವಾ ನಿಮಗೆ ಈ ಧ್ವನಿ ಸಂಚಿಕೆಗಳಲ್ಲಿ ಇಷ್ಟ ಆದ ವಿಷಯಗಳು ಇದ್ದರೆ ನನಗೆ ನೇರವಾಗಿ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ. ಇದು ಬದುಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ ಯು.